Hello students, welcome to Patadkal English Academy and Banashankari English Academy. ಈಗಾಗಲೇ ನಾನು ತಮಗೆ ಒಂದು ಪ್ರಾಮಿಸ್ ಮಾಡಿದ್ದೆ. ಒಂದು ಶುಭ ದಿನ ನೋಡಿ, ಹೈಸ್ಕೂಲು ಅಂದರೆ 10th ಕ್ಲಾಸು ಹಾಗೂ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂಗ್ಲಿಷ್ ಲೆಸನ್ಸ್ ಪೋಯಮ್ಸ್ಗಳನ್ನ ಟೀಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ, ಆ ಪ್ರಕಾರ ಇವತ್ತಿನ ದಿವಸ ಸೆಕೆಂಡ್ PUC ಫಸ್ಟ್ ಯೂನಿಟ್ ರೋಮಿಯೋ ಅಂಡ್ ಜೂಲಿಯಟ್ ಪೋಯಮ್ ಅನ್ನ ಈಗಾಗಲೇ ಟೀಚ್ ಮಾಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಇವತ್ತಿನ ದಿವಸ. ಮತ್ತು ಗ್ರಾಮರ್ನು ಕೂಡ ಕಲಿಸ್ತೀನಿ ಅಂತ ತಿಳ್ಕೊಂಡು ಪ್ರಾಮಿಸ್ ಮಾಡಿದ್ದೆ. ಆ ಪ್ರಕಾರ ಇದು ನಂದು ಟೀಚಿಂಗ್ ಮಾಡುವ ಫಸ್ಟ್ ಟಾಪಿಕ್. 6 ತಿಂಗಳಾಯ್ತು ವಿಡಿಯೋಗಳನ್ನ ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬಂದು 6 ತಿಂಗಳಾಯ್ತು. ಬಟ್ ಕ್ವಶನ್ ಪೇಪರ್ನ ಮಾತ್ರ ಬಿಡಿಸ್ತಾ ಬಂದಿದ್ದೆ, ಸ್ವಲ್ಪ ಗ್ರಿಪ್ ಸಿಗಲಿ ಅಂತೇಳಿ. ಇವತ್ತಿನ ದಿವಸ ನಾನು ಲೆಸನ್ನು ಪೋಯಮ್ಗಳನ್ನ ಟೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಹಾಗೆ ಗ್ರಾಮರ್ನು ಕೂಡ ಟೀಚ್ ಮಾಡ್ತೀನಿ. ಫಸ್ಟ್ ಟಾಪಿಕ್ ತಗೊಂಡೇನಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ. ಈ ಟಾಪಿಕ್ ಅನ್ನ ಡಿಟೇಲ್ ಆಗಿ ಟೀಚ್ ಮಾಡ್ತೇನೆ. ಅನಂತರ ಒಂದೊಂದು ಟಾಪಿಕ್ ಎಂತವಿರ್ತಾವಂದ್ರೆ ಪ್ರೈಮರಿ ಟು ಯೂನಿವರ್ಸಿಟಿ ತನಕ ಎಲ್ಲಾ ಕ್ಲಾಸ್ಗಳಿಗೆ ಬಂದಿರಬೇಕು ಅಂತ ಟಾಪಿಕ್ ಅನ್ನ ಚೂಸ್ ಮಾಡಿ ಕಲಿಸ್ತೇನೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಬಹಳ ಹೆಲ್ಪ್ ಆಗಿರಬೇಕು. ಆ ತರ ಟಾಪಿಕ್ಸ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಟೀಚಿಂಗ್ ಮಾಡ್ತೀನಿ. ಹಾಗಾಗಿ ಇದು ಟೀಚಿಂಗ್ ಮಾಡುವ ಫಸ್ಟ್ ವಿಡಿಯೋ ನಂದು. ಇವತ್ತು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೀನಿ, ರೋಮಿಯೋ ಅಂಡ್ ಜೂಲಿಯಟ್ ಪೋಯಮ್. ಇದು 2ನೇ ವಿಡಿಯೋ. ಅದು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಒಂಥರ ಈ MBBS BMS ಹುಡುಗರು ಕಲಿತಾರೆ ಫಸ್ಟ್ ಇಯರ್ಕ, ಅನಾಟಮಿ ಅಂತ ಹೇಳಿ. ಪಾರ್ಟ್ಸ್ ಆಫ್ ಬಾಡಿ ಅದು, ಇದು ಪಾರ್ಟ್ಸ್ ಆಫ್ ಸ್ಪೀಚ್. ಅವ್ರ ಹೆಂಗ ಹಾರ್ಟ್, ಕಿಡ್ನಿ, ಈ ಬ್ರೈನು ಈ ತರ ಸ್ಟಡಿ ಮಾಡ್ತಾರ. ಅವುಗಳ ಪೊಸಿಷನ್ ಬಾಡಿ ಒಳಗೆ ಎಲ್ಲಿರ್ತಾವು, ಅವುಗಳ ಫಂಕ್ಷನ್ಸ್ ಏನು, ಅದನ್ನೆಲ್ಲ ಅವ್ರು ಸ್ಟಡಿ ಮಾಡ್ತಾರ. ನಾವೇನ್ ಮಾಡ್ತೀವಿ ಅಂದ ಸ್ಪೀಚ್ ನ ಪಾರ್ಟ್ಸ್ ಗಳನ್ನ ನಾವು ಸ್ಟಡಿ ಮಾಡ್ತೀವಿ. ನಾವು ಲ್ಯಾಂಗ್ವೇಜ್ ಸ್ಟಡಿ ಮಾಡೋರು. ಮನುಷ್ಯ ಮಾತಾಡ್ತಕ್ಕಂತ ಅಂದ್ರೆ ಗೊತ್ತದ ನಿಮಗೆ, ಓನ್ಲಿ ಹ್ಯೂಮನ್ ಬೀಯಿಂಗ್ ಹೂ ಹ್ಯಾಸ್ ಅ ಡೆವಲಪ್ಡ್ ಸ್ಪೋಕನ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಮತ್ ಯಾವುದು ಅನಿಮಲ್ ಇಲ್ಲ, ಬರ್ಡ್ ಇಲ್ಲ. ಕಮ್ಯುನಿಕೇಟ್ ಮಾಡ್ತವೆ, ಟ್ರೀಸ್ ಸಹಿತ ಕಮ್ಯುನಿಕೇಟ್ ಮಾಡ್ತವೆ. ಬಟ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು ಅಂದ್ರೆ ಹ್ಯೂಮನ್ ಬೀಯಿಂಗ್ ಮಾತ್ರ. ನಮ್ಮ ಲ್ಯಾಂಗ್ವೇಜ್ ನಲ್ಲಿ ನಾವು ಗ್ರಾಮರ್ನ ಸ್ಟಡಿ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಲ್ಯಾಂಗ್ವೇಜ್ ನ ಪಾರ್ಟ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ಗ್ರಾಮರ್ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಮೆಡಿಕಲ್ ಸ್ಟೂಡೆಂಟ್ಸ್ ಯಾವ ರೀತಿ ಪಾರ್ಟ್ಸ್ ಆಫ್ ಬಾಡಿ ಅಂತ ತಿಳ್ಕೊತಾರ, ಆ ರೀತಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಮಾಡ್ತೀವಿ. ಅವ್ರಿಗೆ ಅದು ಹೆಲ್ಪ್ ಆಗ್ತದ. ಫರ್ದರ್ ಅವರೆಲ್ಲ MBBS ಫಸ್ಟ್ ಇಯರ್ಕ ಕಲಿತಾರ ಅವರು. ಮತ್ತೆ ಸೆಕೆಂಡ್ ಇಯರ್ಕ, ಥರ್ಡ್ ಇಯರ್, ಫೈನಲ್ ಇಯರ್ಕ ಅದ್ರ ಮೇಲೆ ಟಾಪಿಕ್ಸ್ ಡೆವಲಪ್ ಆಗ್ತವೆ. ನಮ್ದು ಗ್ರಾಮರ್ ಹಂಗೆ, ಇದು ಬೇಸಿಕ್. ಇದು ಇದನ್ನ ಕಲ್ಕೊಳ್ಳೋಣ. ನಂತರ ಒಂದೊಂದು ಟಾಪಿಕ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಂತ ಹೋಗೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲಿಷ್ ನಲ್ಲಿ 8ಗಳದಾವ್ರಿ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದೇರ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವ್ರಿ. ಪ್ರೈಮರಿ ಹುಡುಗರು ಸಹಿತ ಹೇಳ್ತಾರ. ಬಟ್ ನಾವೇನ್ ಮಾಡ್ತೀವಂದ್ರ 8 ಪಾರ್ಟ್ ಆಫ್ ಸ್ಪೀಚ್ ಯಾವುದು, ಒಂದೊಂದು ಪಾರ್ಟ್ ಆಫ್ ಸ್ಪೀಚ್ ಅನ್ನ ಸಮಗ್ರವಾಗಿ ಅಧ್ಯಯನ ಮಾಡುದು. 8 ಪಾರ್ಟ್ ಆಫ್ ಸ್ಪೀಚ್ ಅಂದ್ರೆ ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, adverb, preposition, conjunction,
ಇಂಟರ್ಜೆಕ್ಷನ್. 8 ಪಾರ್ಟ್ ಆಫ್ ಸ್ಪೀಚ್ ನಲ್ಲಿ ನೌನ್ ಅಂದ್ರೆ ಏನು? ಒಂದೊಂದು ಪಾರ್ಟ್ ಆಫ್ ಸ್ಪೀಚ್ ನ ಮೀನಿಂಗ್ ಫಸ್ಟ್ ಮೀನಿಂಗ್, ದೆನ್ ಡೆಫಿನಿಷನ್, ದೆನ್ ಟೈಪ್ಸ್, ದೆನ್ ಎಕ್ಸಾಂಪಲ್ಸ್. ಹಿಂಗ ನಾವು ಒಂದೊಂದು ಪಾರ್ಟ್ ಆಫ್ ಸ್ಪೀಚ್ ಅನ್ನ ಸ್ಟಡಿ ಮಾಡ್ಕೊಂತ ಹೋಗ್ಬೇಕಾಗ್ತತಿ. ಇವತ್ತಿನ ದಿವಸ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟು ಇದು ಒಂದು ವಿಡಿಯೋ ಸ್ಯಾಂಪಲ್ ನೀವೆಲ್ಲ ವೇಟ್ ಮಾಡ್ರಿ. ಹೇಳಿದ್ರು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಸ್ಟಾರ್ಟ್ ಮಾಡ್ಯಾರ ಅಂತ ತಿಳ್ಕೊಂಡು ನಿಮಗೂ ಒಂದು ಸ್ವಲ್ಪ ಮಾತಿನ ಮೇಲೆ ವಿಶ್ವಾಸ ಖಂಡಿತ ಇಡ್ರಿ. ವಿಶ್ವಾಸಾರ್ಹ ಮನುಷ್ಯ ಅದೇ ನಾನು. ಏನೇ ಮಾತಾಡಿದ್ರು ವಿಶ್ವಾಸ ಆರಾಮಾಗಿ ಇಡ್ರಿ ನೀವು. ಆದ್ದರಿಂದ ಇದೊಂದು ಈಗ ಇವತ್ತಿನ ದಿವಸ ಸ್ವಲ್ಪ ಹಂಗ ಸ್ಟಾರ್ಟ್ ಮಾಡ್ತೀನಿ, ನಾಳೆಗೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ತಮಗೆಲ್ಲ ಇವತ್ತಿನ ದಿವಸ ಚಲೋ ದಿವಸ ಇರುವುದರಿಂದ ಇದನ್ನ ಸ್ಟಾರ್ಟ್ ಮಾಡ್ಬೇಕಂತ ಮನಸ್ಸಿನೊಳಗೆ ಬಂದಿತ್ತು, ತಮಗೆಲ್ಲ ಹೇಳಿದ್ದೆ. ಆ ಪ್ರಕಾರ ಸ್ಟಾರ್ಟ್ ಮಾಡೀನಿ. ನಾಳೆಯಿಂದ ಈ ಪ್ರತಿಯೊಂದು ಪಾರ್ಟ್ ಆಫ್ ಸ್ಪೀಚ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗೆ ಹೇಳ್ತೀನಲ್ರಿ, ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಡೆಫಿನಿಷನ್ ಅಲ್ಲ, ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ನೀವೇ ಡಿಫೈನ್ ಮಾಡಬೇಕು. ನೆಕ್ಸ್ಟ್ ಅದ್ರಾಗ ಟೈಪ್ಸ್ ಬರ್ತವೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ ಬರ್ತವೆ. ಇವನ್ನೆಲ್ಲ ಮಾಡಿ ಮತ್ತೆ ನೆಕ್ಸ್ಟ್ ಪ್ರೊನೌನ್ ಹೋಗುವುದು. ಹಿಂಗ ಇವನಷ್ಟು ಮುಗಿಸ್ಕೊಂಡು ಮುಂದೆ ಸಾಕಷ್ಟು ಗ್ರಾಮರ್ದ ಟಾಪಿಕ್ಸ್ ಅದಾವ್ರಿ. ಪ್ಯಾಸಿವ್ ವಾಯ್ಸ್, ಇಂಡೈರೆಕ್ಟ್ ಸ್ಪೀಚ್, ಡಿಗ್ರಿ, ಕ್ವಶನ್ ಟ್ಯಾಗ್, ಫ್ರೇಮಿಂಗ್ ಕ್ವಶನ್ ಅಂತ ತಿಳ್ಕೊಂಡು ಅವು ಎಲ್ಲವುಗಳನ್ನ ಒಂದೊಂದು ಪಾಯಿಂಟ್, ಒಂದೊಂದು ಟಾಪಿಕ್ ಅನ್ನ ತಗೊಂತ ಬಿಡಿಸುವಂತ ಹೋಗ್ತಿರ್ತೀನಿ. ಓಕೆ, ಇವತ್ತಿಗೆ ಸ್ಟಾರ್ಟ್ ಮಾಡಿ ನಂತ ತೋರಿಸ್ಬೇಕಾದ್ರಿಂದ ಒಂದು ಸಣ್ಣ ವಿಡಿಯೋ ಮಾಡಿ ತಮಗೆಲ್ಲ ತಮ್ಮ ಗಮನಕ್ಕೆ ತಂದಿನಿ. ವೇಟ್ ಮಾಡ್ತಿರ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬ್ಯೂಟಿಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸಲೆಂಟ್ ಎಕ್ಸ್ಪ್ಲೈನ್. 33 ಇಯರ್ಸ್ 34 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. 1990 ನಾನು ಹಾಕಿನಲ್ಲಿ ಡಿಸ್ಕ್ರಿಪ್ಷನ್ದೊಳಗೆ 1992ದಿಂದ ಪ್ರೈಮರಿ, ಹೈಸ್ಕೂಲ್, PUC ಕ್ಲಾಸ್ಗಳಿಗೆ ಕಲಿಸ್ತಾ ಬಂದೇನೆ. ಹೌದಾ? ಹೈ ಕ್ಲಾಸ್ ಹೇಳ್ತೀನಿ. ವೇಟ್ ಮಾಡ್ಕೊಂಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಒಂದೊಂದು ಟಾಪಿಕ್ ಅನ್ನ ತಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಎಸ್, ಇಷ್ಟಕ್ಕ ಸ್ಟಾಪ್ ಮಾಡ್ತೀನಿ. ಮುಂದಿನ ವಿಡಿಯೋದೊಳಗೆ ಒಂದೊಂದು ಪಾರ್ಟ್ ಆಫ್ ಸ್ಪೀಚ್ ನ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು.